ಶಾಲೆಯಲ್ಲಿ ಇಬ್ಬರು ಪುಟ್ಟ ಮಕ್ಕಳು ಜಗಳವಾಡಿದ ವಿಚಾರ ತಂದೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೀಗಾಗಿ ಸಾವಿನಿಂದ ರೊಚ್ಚಿಗೆದ್ದ ಸಂಬಂಧಿಕರು ಆರೋಪಿಗಳ ಮನೆಯನ್ನ ಜಖಂಗೊಳಿಸಿದ್ದು ಕಾರಿಗೆ ಬೆಂಕಿ ಹಚ್ಚಿ ದಾಂಧಲೆಯನ್ನು ನಡೆಸಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪುಟಾಣಿ ಮಕ್ಕಳ ಜಗಳ ಕೊಲೆಯಲ್ಲಿ ಅಂತ್ಯ. ರೊಚ್ಚಿಗೆದ್ದ ಮೃತನ ಸಂಬಂಧಿಕರಿಂದ ಗಲಾಟೆ, ಆರೋಪಿಗಳ ಮನೆ ಜಖಂ, ಕಾರಿಗೆ ಬೆಂಕಿ. 1ನೇ ತರಗತಿಯಲ್ಲಿ ಓದುತ್ತಿದ್ದ ಇಬ್ಬರು ಮಕ್ಕಳು ಜಗಳ ಆಡಿದ ವಿಚಾರ ತಂದೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಮುಜಾವರ್ ಮೊಹಲ್ಲಾದಲ್ಲಿ ಘಟನೆಯಾಗಿದೆ. 28 ವರ್ಷದ ತೌಫಿಕ್ ಕೊಲೆಯಾಗಿದ್ದು ಫರಾನ್ ವಿರುದ್ಧ ಹತ್ಯೆ ಆರೋಪವಿದೆ. ತೌಫಿಕ್ ಸಾವಿನಿಂದ ರೊಚ್ಚಿಗೆದ್ದ ಸಂಬಂಧಿಕರು ಫರಾನ್ ಮನೆ ಜಖಂಗೊಳಿಸಿ ಕಾರಿಗೆ ಬೆಂಕಿ ಹಚ್ಚಿ ದಾಂಧಲೆ ನಡೆಸಿದ್ದಾರೆ. ಅರಸೀಕೆರೆ ನಗರ ಪೊಲೀಸರು ಘಟನೆ ಸಂಬಂಧ 9 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ತೌಫಿಕ್ ಪುತ್ರ ಹಾಗೂ ಫರಾನ್ ಪುತ್ರ ಅರಸೀಕೆರೆಯ ಖಾಸಗಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಕಳೆದ ವಾರ ಶಾಲೆಯಲ್ಲಿ ಫರಾನ್ ಪುತ್ರ ಜ್ವರದಿಂದ ಬಳಲುತ್ತಿದ್ದ ತೌಫಿಕ್ ಪುತ್ರನಿಗೆ ನೀರು ಎರಚಿದ್ದಾನೆ. ಕಳೆದ ಆಗಸ್ಟ್ 25ರಂದು ಇದೇ ವಿಚಾರಕ್ಕೆ ತೌಫಿಕ್ ಹಾಗೂ ಫರಾನ್ ವಾಗ್ವಾದ ನಡೆಸಿದ್ದಾರೆ. ಫರಾನ್ಗೆ ತೌಫಿಕ್ ನಿನ್ನ ಮಗನಿಗೆ ಬುದ್ಧಿ ಹೇಳು ಅಂತ ಅಂದಿದ್ದಾನೆ ಅಷ್ಟೇ. ಇದರಿಂದ ಕೋಪಗೊಂಡ ಫರಾನ್ ಸ್ನೇಹಿತರ ಜೊತೆ ಸೇರಿ ತೌಫಿಕ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇದೇ ವೇಳೆ ತೌಫಿಕ್ ಸಹೋದರ ತನ್ವೀರ್ಗೂ ಮನ ಬಂದಂತೆ ಥಳಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ತೌಫಿಕ್ ಕೋಮಾಗೆ ಜಾರಿದ್ದ. ಚಿಕಿತ್ಸೆ ಫಲಕಾರಿಯಾಗದೆ ತೌಫಿಕ್ ಕೊನೆಯುಸಿರೆಳೆದಿದ್ದಾನೆ. ತೌಫಿಕ್ ಸಾವಿನಿಂದ ರೊಚ್ಚಿಗೆದ್ದ ಸಂಬಂಧಿಕರು ಫರಾನ್ ಮನೆ ಮೇಲೆ ದಾಳಿ ನಡೆಸಿ ಜಖಂ ಮಾಡಿದ್ದಾರೆ. ಮನೆ ಮುಂದೆ ನಿಂತಿದ್ದ ಕಾರಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ಆಟೋನಲ್ಲಿ ಬಂದು ಇವರು ಏನೋ ಪಂಚು ಏನೋ ಇಟ್ಕೊಂಡಿದ್ರಂತೆ. ಮೊದಲು ಇಲ್ಲಿಗೆ ಹೊಡೆದಿದ್ದಾರೆ, ಆಮೇಲೆ ತಲೆಗೆ ಹೊಡೆದು ತಳ್ಳಿದ್ದಾರೆ. ಅವರು ಮೆಟ್ಲ ಮೇಲೆ ಬಿದ್ದುಬಿಟ್ಟಿದ್ದಾರೆ. ನನಗೆ ಗಾಡಿನಲ್ಲಿ ಇಳಿಯೋಕ್ಕೆ ಕೊಟ್ಟಿಲ್ಲ, ಹಂಗೆ ಹೊಡೆದ್ರು. ಪಂಚು ಬೀಗ ಇಟ್ಕೊಂಡು 3 ಕಡೆ ಓಪನ್ ಆಗಿದೆ ಇಲ್ಲಿ ನನಗೆ. ಮತ್ತೆ ಇಲ್ಲಿ ಇದು ಬ್ಲೇಡರ್ ಹೊಡೆದಿರೋದು. ಇದು 8-9 ಜನ ಇದ್ರು, ನಾನು ಒಬ್ಬನೇ ಇದ್ದಿದ್ದು. ಅಲ್ಲಿ ಮಕ್ಕಳು ಜಗಳ ಮಾಡ್ಕೊಂಡಿದ್ದಾರೆ. ನಮ್ಮ ಅಣ್ಣನ ಮಗ 4 ವರ್ಷ ಅವನಿಗೆ. ಅಷ್ಟು ವಿಷಯಕ್ಕೆ ಅವರು ಅವ್ನು ಎಲ್ಲಿ ಬರ್ತಾನಂತ ನೋಡ್ಕೊಂಡು ಅಲ್ಲಿ ಆಟೋನಲ್ಲಿ ಬಂದು ಹೊಡೆದಿರೋದು. ಅವನೇ ದೊಡ್ಡ ಮಗ ಸರ್, ಏನು ಮಾಡ್ತೀರಾ? ನಮ್ಮ ಮಾವ ಫೋನ್ ಮಾಡಿ ಹೇಳ್ತಾರೆ ಸರ್, ಏನು ಮಾಡೋದು ಸರ್? ಹಿಂಗಾದ್ರೆ ಚಿಕ್ಕ ಮಗಳು ಯಾರು ನೋಡ್ತಾರೆ ಸರ್? ಅವ್ರಿಗೆ ಯಾರಿಲ್ಲ ಸರ್. ಈಗ ಸರ್ ಇವರಿಗೆ ಗಲ್ ಶಿಕ್ಷೆ ಹಾಕ್ಬಿಡ್ಬೇಕು ಸರ್, ಅಷ್ಟು ಹೇಳ್ತೇವೆ ಸರ್. ಈ ಥರ ಎಷ್ಟೋ ಕೇಸ್ ಇದೆ ಸರ್, ಅವ್ರಿಗೆ 100 ಕೇಸ್ ಇದಾವೆ ಸರ್. ನೋಡಿ ಸರ್, ಅವ್ರಿಗೆ ಕೇಸ್ ಇಲ್ಲ ಅಂದ್ರೆ ಬೇಡ ಸರ್, ಕೇಸ್ ಇದ್ರೆ ಮಾಡಿ ಸರ್. ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೂ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಮೃತನ ಅಂತಿಮ ದರ್ಶನ ಪಡೆದ್ರು. ಅದೇನೇ ಇರಲಿ, ಮಾತಿನಲ್ಲಿ ಬಗೆಹರಿಯಬೇಕಿದ್ದ ಮಕ್ಕಳ ಜಗಳ ಒಂದು ಜೀವವನ್ನೇ ತೆಗೆದಿದ್ದು ನಿಜಕ್ಕೂ ದುರಂತ. ಸದ್ಯ ಆರೋಪಿಗಳನ್ನು ವಶಕ್ಕೆ ಪಡೆದಿರುವ ಅರಸೀಕೆರೆ ನಗರ ಠಾಣೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.